ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ನಾವೆಲ್ಲರೂ ಒಂದು ಸ್ಮಾಲ್ ಪಾರ್ಟಿಗೆ ಬಂದಿದ್ದು. ನಮ್ಮ ಹೋಲ್ ಫ್ಯಾಮ್ಲಿ ಎಲ್ಲರೂ ನಿಪ್ಪಾಣಿಗೆ ಹೋಗಿದ್ದು. ಏನು ಸ್ಪೆಷಲ್ಪ ಅಂತಂದ್ರೆ ಇವತ್ತು ಸುಪ್ರಿಯಾ ಮತ್ತು ರಾಹುಲ್ದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಕ್ಕೆ ಎಲ್ಲರೂ ನಿಪ್ಪಾಣಿಗೆ ಬಂದಿದ್ದು. ಈ ಪಾರ್ಟಿ ಇಲ್ಲಿ ಅರೇಂಜ್ ಮಾಡಿರು, ಯಾರು ಮಾಡಿರು, ಹೆಂಗೆ ಮಾಡಿರು ಅನ್ನೋದನ್ನ ವೀಡಿಯೋ ಕಂಪ್ಲೀಟಾಗಿ ನೋಡಿರಿ. ಹೇಳ್ತೇನೆ ಇಲ್ಲಿ ಅರೇಂಜ್ ಮಾಡೋಕ್ಕೆ ಏನೇನು ಕಾರಣ ಆಯಿತು ಅಂತಂದು. ಹೋಟೆಲ್ ಮಾತ್ರ ಹೈದರಾಬಾದಿ ಬಿರಿಯಾನಿ ಹೋಟೆಲ್ ಅಂತ ಇತ್ತು. ನಿಪ್ಪಾಣಿ ಕೊಲ್ಲಾಪುರ ರೋಡಿಗೆ ಐತಿ. ರೋಡ್ಕನ ಹಚ್ಚೈತಿ, ಅಗದಿ ಬೆಸ್ಟ್ ಐತಿ. ಮತ್ತು ಲಾನ್ ಏರಿಯಾ ಮತ್ತು ಈ ಥರ ಫಂಕ್ಷನ್ಸ ಬರ್ತ್ಡೇ ಆಗಲಿ, ಈ ಥರ ಆ್ಯನಿವರ್ಸರಿ ಪಾರ್ಟಿ ಯಾವುದೋ ಸ್ಮಾಲ್ ಪಾರ್ಟಿ ಫಂಕ್ಷನ್ ಮಾಡೋಕೆ ಭಾಳ ಅಂದ್ರೆ ಭಾಳ ಚಲೋ ಜಾಗ ಐತಿ. ನಾವಿಲ್ಲಿಂದ ಎಷ್ಟು ಸಲ ಹೋಗಬೇಕಾದ್ರೆ ಇದು ಖಾಯಂ ಲೈಟ್ ಹಚ್ಚಿದ್ದೇ ಇರ್ತೈತಿ ಹೋಟೆಲ್ಗೆ. ಎಷ್ಟು ಚಂದ ಐತಿ, ಒಮ್ಮೆ ಒಳಗೆ ಹೋಗಬೇಕು ಅನ್ಕೋತಿದ್ದು. ಬಟ್ ಈ ಸಲ ನಾವು ಒಂದು ಫಂಕ್ಷನ್, ಒಂದು ಸ್ಮಾಲ್ ಪಾರ್ಟಿ ಮಾಡೋಕೆ ಇಲ್ಲಿ ಬಂದಿದ್ದೀವಿ ಅಂತಂದು ಎಲ್ಲರಿಗೂ ಖುಷಿಯಾಗಿತ್ತು. ನಾವು ಯೂಶ್ವಲಿ ನಮ್ಮ ಫ್ಯಾಮ್ಲಿಯಾಗ ಎಲ್ಲ ಬರ್ತ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಮನ್ಯಾಗನ ಕೇಕ್ ಕಟ್ ಮಾಡಿ ಡಿನ್ನರ್ಕದ ಹೋಟೆಲ್ಗೆ ಹೋಗಿರ್ತೀವಿ. ಬಟ್ ಈ ರೀತಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗಿರ್ಬೋದು, ಇದು ಫಸ್ಟ್ ಟೈಮ್ ಈ ಥರ ಹೋಟೆಲ್ನಾಗನ ಸೆಲೆಬ್ರೇಟ್ ಮಾಡೋದು. ಲಿಮಿಟೆಡ್ ಫ್ಯಾಮ್ಲಿ ಮೆಂಬರ್ಸ್, ಓನ್ಲಿ ಕ್ಲೋಸ್ ಇರೋರು ನಾವಷ್ಟೇ ಎಲ್ಲರೂ ಬಂದಿದ್ದು. ಮತ್ತು ರಾಹುಲ್ಗಳಿಗೆ ಯಾರು ಸ್ವಲ್ಪ ಜಾಸ್ತಿ ಹತ್ತಿರ, ಅವ್ರಿಗೆ ಯಾರು ಬೇಕಾಗಿದ್ದಾರೆ ಅವ್ರನ್ನಷ್ಟ ಕರೆದಿರು. ಮತ್ತು ನಾವು ಇಬ್ಬರು ಫ್ಯಾಮ್ಲಿದವ್ರದ ಎಲ್ಲ ಹೋಗಿದ್ದು. ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿ, ಪಪ್ಪ, ಮಮ್ಮಿ ಮತ್ತು ರೋಹನ್ ಬಂದಿದ್ದ. ರೋಹಿಣಿಗದ ಬರೋಕ್ಕಾಗಲಿಲ್ಲ. ಸೊ ನಾವಿಷ್ಟ ಅಗದಿ ಲಿಮಿಟೆಡ್ ಒಂದು 20 ಜನ, ಹಾರ್ಡ್ಲಿ 20 ಜನ ಏನಿದ್ದು. ಇಷ್ಟ ಸ್ಮಾಲ ಗ್ಯಾದರ್ಡ್ ಮಾಡಿ ಮತ್ತು ಪಾರ್ಟಿ ಭಾಳ ಚಲೋ ಅನಿಸಿತ್ತು ಮತ್ತು ಫುಲ್ ಎಂಜಾಯ್ ಮಾಡಿದ್ದು. ಸೊ ಕಂಪ್ಲೀಟ್ ವಿಡಿಯೋನ ನೋಡಿರಿ. ಇಲ್ಲಿ ಬರ್ತ್ಡೇನ ಇಲ್ಲಿ ಯಾಕೆ ಸೆಲೆಬ್ರೇಟ್ ಮಾಡ್ರು ಏನು ಅನ್ನೋದು ಕಂಪ್ಲೀಟಾಗಿ ಎಲ್ಲರಿಗೂ ಸರ್ಪ್ರೈಸ್ ಆಯಿತು. ಸ್ಪೆಷಲಿ ಮೇನ್ ಸರ್ಪ್ರೈಸ್ ಅಂದರೆ ಸುಪ್ರಿಯಾಗಾಗಿತ್ತು. ಬಿಕಾಸ್ ಸುಪ್ರಿಯಾಗೆ ಸ್ವಲ್ಪ ಹಿಂಟ್ ಇರೋಕ್ಕಿಲ್ಲ ಇಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾರಂತಂದು. ಇದು ರಾಹುಲ್ಗೂ ಗೊತ್ತಿರಲಿಲ್ಲ, ಬಿಕಾಸ್ ಇದು ರಾಹುಲ್ದು ಪ್ಲ್ಯಾನ್ ಅಲ್ಲ. ಈಗಿಲ್ಲಿ ಸುಪ್ರಿಯಾ ಮತ್ತು ರಾಹುಲ್ ಇಬ್ಬರನ್ನು ನಾವು ವೆಲ್ಕಮ್ ಮಾಡೋಕ್ಕೊಳತ್ತಿದ್ದು. ಆಲ್ರೆಡಿ ಬಂದು ಎಲ್ಲ ನೋಡಿ ತಿರುಗಾಡಿ ಮಾಡಿ ಹೋಗಿದ್ರು. ಬಟ್ ಏನೋ ಹಂಗೆ ವೀಡಿಯೋ ಶೂಟು ಅದು ಇದು ಮಾಡಬೇಕಲ್ಲ, ಹಾಗಾಗಿ ಸೊ ಈಗ ಅವರಿಬ್ಬರನ್ನು ಎಂಟ್ರಿ ಇದನ್ನು ಮಾಡಿ ಕರ್ಕೊಳತ್ತಿದ್ದು. ಮತ್ತು ಸ್ಪೆಷಲಿ ರಾಹುಲಿಗೆ ಲಾಸ್ಟ್ ಮೂಮೆಂಟಿಗೆ ಸ್ವಲ್ಪ ಗೊತ್ತಾಯಿತು, ಇದು ಏನೋ ನನಗೆ ಸರ್ಪ್ರೈಸ್ ಕೊಡತ್ತಾರೋ ನಮ್ಮ ಮಮ್ಮಿ ಪಪ್ಪ ಅಂತ ಅವ್ರು ಅಂದ್ಕೊಂಡ್ರು. ಬಟ್ ಸುಪ್ರಿಯಾಗ ಒಟ್ಟು ಗೊತ್ತಿರೋಕ್ಕಿಲ್ಲ. ನಮ್ಮ ಮನ್ಯಾಗ ಅವ್ರ ಅಂಕಲ ಆಂಟಿ ಇಬ್ಬರು ಬೆಳಿಗ್ಗೆ ಮಾರ್ನಿಂಗ್ 10-11 ಎಲ್ಲರಿಗೂ ಫೋನ್ ಹಚ್ಚಿ ಸಾಯಂಕಾಲ ಇಷ್ಟು ಗಂಟೆಗೆ ನಿಪ್ಪಾಣಿಗೆ ಬರ್ರಿ, ನಾವು ಪಾರ್ಟಿ ಅರೇಂಜ್ ಮಾಡ್ಕೊಂಡೇವಿ ಈ ಹೋಟೆಲ್ನಾಗ ಅಂತ ಹೇಳ್ರು. ನಾವು ಸಡನ್ಲಿ ಅಂತಲೇ ಸಡನ್ಲಿನ ರೀ, ಸುಪ್ರಿಯಾಗೆ ಸರ್ಪ್ರೈಸ್ ಐತಿ, ಸೊ ನೀವು ಯಾರೂ ಹೇಳಕ್ಕೆ ಹೋಗಬೇಡ್ರಿ ಅಂತ ಹೇಳ್ರು. ಆಯಿತು ಅಂತಂದು ಸುಪ್ರಿಯಾ ಮ್ಯಾಗಿಂದ ಮ್ಯಾಗ ಕಾಲ್ ಮಾಡತ್ತೀವಿ. ಏನೂ ಸೆಲೆಬ್ರೇಷನ್ ಇಲ್ಲ, ನಮ್ಮದು ಫಸ್ಟ್ ಇಯರ್ ಆ್ಯನಿವರ್ಸರಿ ಐತಿ, ಸ್ಮಾಲ್ ಮನ್ಯಾಗನ ಮಾಡತ್ತೇವು, ನನಗೇನೋ ಸ್ವಲ್ಪ ಹಿಂಗೆ ಗ್ರ್ಯಾಂಡ್ ಮಾಡ್ಕೊಳ್ಳೋದಿತ್ತು ಅಂತ ಆಕಿ ಸ್ವಲ್ಪ ಫೀಲಿಂಗ್ ವೆರಿ ಬ್ಯಾಡ್ ಇತ್ತು. ಬಿಕಾಸ್ ರಾಹುಲ್ ಸ್ಟಾರ್ಟಿಂಗನ ಹೇಳಿದ್ದ ನಾವು ಏನಾದರೂ ಆ್ಯನಿವರ್ಸರಿ ಸ್ವಲ್ಪ ಗ್ರ್ಯಾಂಡ್ ಮಾಡ್ಕೊಂಡು, ಈಕೆ ಅವಾಗ ಸ್ಟಾರ್ಟಿಂಗ ಬೇಡ ಅಂತ ಅಂದೇಳು. ಮತ್ತು ಹಂಗೆ ಏನೋ ಸಮಥಿಂಗ್ ಎಲ್ಲ ಆಗಿ ಅದು ಪ್ಲ್ಯಾನ್ಗಳು ಕ್ಯಾನ್ಸಲ್ ಆಗಿ ಮನ್ಯಾಗನ ಸಿಂಪಲ್ ಮಾಡ್ಕೊಳ್ಳೋ ಪ್ಲ್ಯಾನಿಗೆ ಬಂದಿದ್ರಿ ಅವರು. ಮತ್ತು ಲಾಸ್ಟಿಗೆ ಸುಪ್ರಿಯಾಗೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು, ನಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಚಲೋ ತಂಗೆ ಗ್ರ್ಯಾಂಡ್ ಆಗಾನಿಲ್ಲ ಅಂತಂದ. ಬಟ್ ಅವ್ರ ಅತ್ತಿ ಮಾವ ಆಕಿಗೆ ಗೊತ್ತಿಲ್ದಾರಂಗೆ ಈ ಥರ ದೊಡ್ಡ ಸರ್ಪ್ರೈಸ್ ಕೊಟ್ಟಿರು. ಆಕಿಗೆ ಒಟ್ಟು ಲಾಸ್ಟ್ ಇಲ್ಲಿ ಹೋಟೆಲ್ಗೆ ಬರೋ ತನೂ ಆಕಿಗೆ ಗೊತ್ತಾಗಿರಲಿಲ್ಲ ಈ ಥರ ಇಲ್ಲಿ ಮಾಡತ್ತಾರಂತಂದು. ಮನೆಗೆ ನಾವು ಯಾವಾಗ ಒಬ್ಬೊಬ್ರು ಅವ್ರ ಮನೆಗೆ ಎಂಟ್ರಿ ಕೊಡಕ್ಕೆ ಹಿಡಿದು ಆಕಿಗೆ ಫುಲ್ ಸರ್ಪ್ರೈಸ್. ಈ ಟೈಮಿಗೆ ನೀವೆಲ್ಲ ಇಲ್ಲೇನು ಮಾಡತ್ತೀರಿ ಅಂತ ಅನ್ನಕ್ಕೆ ಹಿಡಿದಳು. ಇಲ್ಲೇನು ನಾವೇನು ಸೆಲೆಬ್ರೇಟ್ ಮಾಡೋಣ, ಇಲ್ಲಿ ನೀವು ಎಲ್ಲರೂ ಬರತ್ತೀರಿ, ನಿಮ್ಗೆ ಯಾರು ಕರೆದಾರ ಅಂತಂದು ಚಾಲು ಮಾಡಿಳು. ಯಾರೂ ಕರೆಯಾಕಬೇಕು, ನಾವು ಬಂದೀವಿ, ನೀವೇನು ಸೆಲೆಬ್ರೇಟ್ ಮಾಡೋನಿಲ್ಲ, ನಾವು ಏನಾದ್ರು ಸಮಥಿಂಗ್ ಮೂಮೆಂಟ್ನ ಕ್ರಿಯೇಟ್ ಮಾಡೋಣ ಅಂತ ಬಂದೇವಂತಂದು. ಆ ನಂತರ ಆಕೆಗೆ ಅವ್ರ ಅತ್ತಿ ಮಾವ ಹೇಳಿದರು, ಎಲ್ಲ ಹೋಟೆಲ್ನಾಗ ಪಾರ್ಟಿ ಮಾಡೋನು ಮತ್ತು ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದೆವು, ನಡೀರಿ ಅಂತ ಹೇಳ್ರು. ಸೊ ಇದು ರಾಹುಲ್ಗಳ ಅಕ್ಕ ಮತ್ತು ಅವ್ರ ಅತ್ತಿ ಮಾವ 3 ಜನ ಕೂಡಿ ಸುಪ್ರಿಯಾಗ ರಾಹುಲ್ಗೆ ಇದು ಸರ್ಪ್ರೈಸ್ ಕೊಟ್ಟಿದ್ರು. ಭಾಳ ಅಂದ್ರೆ ಭಾಳ ಚಲೋ ತಂಗಿ ಅರೇಂಜ್ಮೆಂಟ್ ಮಾಡಿರು. ಮತ್ತು ಟೈಮ್ ಇತ್ತು, ಹಾಗಾಗಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಲುವಾಗಿ ನಮಗೆಲ್ಲರಿಗೂ ಮ್ಯೂಸಿಕಲ್ ಚೇರ್ ಆಡಿಸಿರು. ಮತ್ತು ನಾವೆಲ್ಲ ಲೇಡೀಸ್ಗೆ ಮ್ಯೂಸಿಕಲ್ ಚೇರ್ ಆಡಿಸಿ ಅಷ್ಟು ಇದ್ರೊಳಗೆ ಯಾರು ಗೆದ್ದರು ಅಂದ್ರೆ ರಾಹುಲ್ಗಳ ಅಕ್ಕ ರೂಪಾಲಿ ಅಕ್ಕ ಗೆದ್ದಳು. ಸೊ ಭಾಳ ಅಂದ್ರೆ ಭಾಳ ಫನ್ ಆಯಿತು, ಎಂಜಾಯ್ ಆಯಿತು. ಯಾಕಂದ್ರೆ ಲಾನ್ ಏರಿಯಾ ಮತ್ತು ಹೊರಗಡೆ ಕತ್ತಲು ಮತ್ತು ಮ್ಯೂಸಿಕ ಅದು ಲೈಟಿಂಗ್ಸ. ಸೊ ನಮಗಂತೂ ಫುಲ್ ಖುಷಿ ಅನಿಸಿತು. ಮತ್ತು ಈ ಥರ ಸೆಲೆಬ್ರೇಷನ್ ನಮ್ಮ ಮನ್ಯಾಗ ಇದು ಫಸ್ಟ್ ಟೈಮ್ ಆಗಿತ್ತು.
ಸೊ ನನಗಂತೂ ಫುಲ್ ಖುಷಿ ಅನಿಸಿತು ಮತ್ತು ಸುಪ್ರಿಯಾನು ಫುಲ್ ಹ್ಯಾಪಿ ಆದಳು. ನನಗೆ ಇಮ್ಯಾಜಿನೂ ಮಾಡ್ಕೊಳಕ್ಕಿಲ್ಲ ನನಗೆ ಈ ಥರ ಇವ್ರು ಸರ್ಪ್ರೈಸ್ ಕೊಡ್ತಾರು ಮತ್ತು ಈ ಥರ ನನ್ನ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀರಿ ಅಂತ ಅಂದ್ಕೊಂಡೆ. ನಾನು ನಿಮ್ಮ ಅತ್ತೆ ಮಾವಾಗ ನಿಮ್ಮ ನಾದ್ನಿಗೇನ ಥ್ಯಾಂಕ್ಸ್ ಹೇಳುವ, ನಮಗೂ ಎಲ್ಲರಿಗೂ ಈ ಥರ ಕರೆದು ಚಲೋ ತಂಗೆ ಮಾಡಿದ್ದಾರೆ ಫಂಕ್ಷನ್ನ, ಯು ಆರ್ ವೆರಿ ಲಕ್ಕಿ ಅಂತ ಹೇಳಿ. ಆಕೆ ಹೌದು ಚಲೋ ಅನಿಸಿತು ಮತ್ತು ಅವರಿಗೂ ಥ್ಯಾಂಕ್ಸ್ ಹೇಳು. ಮತ್ತು ಈಗ ಎಲ್ಲರೂ ಗೇಮ್ ಆಡತ್ತಿದ್ದು. ಒಂದು ರೌಂಡ ಫಸ್ಟಿಗೆ ನಾವೆಲ್ಲ ಲೇಡೀಸ್ ಆಡಿ ಆದ ನಂತರ ಲಾಸ್ಟಿಗೆ ಇನ್ನೂ ಟೈಮ್ ಇತ್ತು. ಸೊ ರಾಹುಲ ಸುಪ್ರಿಯಾನು ಸೇರಿಸಿ ಆಡ್ಸೋಣ ಅಂತಂದು ಅವ್ರಿಗೂ ಆಡೋಕನ ಕೊಟ್ಟು. ಇಲ್ಲಿ ಈ ಹುಡುಗ ಗೊಂಬೆ ಹಾಕ್ಕೊಂಡು ನಿಂತಿದ್ದ. ಈ ಥರ ಪಾರ್ಟಿ ಫಂಕ್ಷನ್ಗೆ ಈ ಥರ ನಿಲ್ಲಿಸ್ತಾರೋ ಪಾಪ. ಆ ಹುಡುಗನ ನೋಡಿ ಭಾಳ ಅಂದ್ರೆ ಭಾಳ ಬೇಜಾರು ಅನಿಸಿತು. ಹಾರ್ಡ್ಲಿ ಒಂದು 8-9 ಸ್ಟ್ಯಾಂಡರ್ಡ್ ಇದ್ದಿರ್ಬೇಕು ಆ ಹುಡುಗ ಪಾಪ. ಈ ಥರ ಮುಖಕ್ಕೆ ಇದನ್ನು ಹಾಕ್ಕೊಂಡು ಮನೆ ಪರಿಸ್ಥಿತಿ ಸ್ವಲ್ಪ ಇದನ್ನಿರೋದ್ರಿಂದ ಈ ಥರ ಬಂದು ಕೆಲಸ ಮಾಡೋದು ನೋಡಿ ಭಾಳ ಬೇಜಾರು ಅನಿಸಿತು. ಯಾವುದಾದ್ರೂ ಫಂಕ್ಷನ್ ಏನಾರು ಇತ್ತಂದರೆ ಈ ಥರ ನಿಲ್ತೈತೆ ಅಂತ ಹುಡುಗ. ಬೆಳಗ್ಗೆ ಎಲ್ಲ ಸ್ಕೂಲಿಗೆ ಹೋಗಿ ಬಂದು ಮತ್ತು ಈಗ ಬರ್ತ್ಡೇ ಪಾರ್ಟಿಗೆ ಹಿಂಗೆ ಬಂದು ನಿಂತು ಇದಕ್ಕೆ ಸ್ವಲ್ಪ ಎಷ್ಟು ಅಮೌಂಟ್ ಕೊಡ್ತಾರೋ ನೋಡಿ ಬೇಜಾರು ಅನಿಸಿತು. ಬಟ್ ಇವನ್ನ ನೋಡಿ ನಮ್ಮ ಹುಡುಗರಿಗೆಲ್ಲ ಖುಷಿ ಅನಿಸಿತು. ಅವ ಎಲ್ಲರೂ ನಗ್ಸಾಕ ಮತ್ತು ಅಂಜಸಾಕ ಓಡೋಡಿ ಬರಾತಿದ್ದ. ಭಾಳ ಕ್ಯೂಟಾಗಿ ಕಾಣತಿದ್ದ. ನಮ್ಮ ಹುಡುಗರು ಫಸ್ಟ್ ರಿಯಾ ವೈಷ್ಣವಿ ಅಂಜಾತಿರೋ ಅವ್ನು ನೋಡಿ, ಆನಂತರ ಅವನ ಹುಡುಗ ಇದಾನು ಏನೂ ಆಗಂಗಿಲ್ಲ ಅಂತಲೇ ನೋಡಿ ನಮ್ಮ ರಿಯಾ ಅಳಾತಿಡ್ರಿ. ಮತ್ತು ಏನೂ ಆಗಂಗಿಲ್ಲ ಅಂತಲೇ ಅವಾಗ ಶೇಕ್ ಹ್ಯಾಂಡ್ ಕೊಡೋದು ಮತ್ತು ಅವನ ಜೊತೆ ಫೋಟೋ ತಕ್ಕೊಳ್ಳೋದು ಎಲ್ಲ ಮಾಡಕ್ಕೆ ಹಿಡಿದ್ರು. ನಮ್ಮ ವೈಷ್ಣವಿ ಮತ್ತು ರಿಯಾ ಸ್ವಲ್ಪ ಅವನಿಂದ ದೂರ ಇರತ್ತಿರು. ಇವ್ ನೋಡಿ ಹಿಂಗೆ ಕೈ ಹಾಕ್ಕೊಳ್ಳೋದು ಒಂಥರ ಮಾಡಂತಲೇ ನಮ್ಮ ಹುಡುಗರು ಅವ್ನು ನೋಡಿ ಅಂಜಾತಿದ್ದು. ಬಟ್ ಇವ ನಮ್ಮ ಆಯುಷ್ ಮಾತ್ರ ಅಂಜಾಕಿಲ್ಲ. ಅವನು ಹೋಗಿ ತಲೆದು ಟೋಪಿಗಿನ ತೆಗೆದು ಓಡಿ ಹೊಂಟಿದ್ದ. ಆ ಹುಡುಗ ಮತ್ತೆ ಹಾಕೊಂತು. ಈ ಕಡೆ ಎಲ್ಲರೂ ಆ ಹುಡುಗನ ಜೊತೆನೇ ಹತ್ತಿ ಫೋಟೋ ಗೀಟೋ ತಕ್ಕೊಳ್ಳೋದು ಮಾಡೋದು ಮಟ್ಟಾಕ್ ಹಿಡ್ದು. ನಮ್ಮ ವೈಷ್ಣವಿಗೆ ರಿಯಾಗ ಸ್ವಲ್ಪ ಅಂಜಿಕೆ ಹಾಕಕ್ಕೆ ಹಿಡಿದು ದುಮ್ಡಿ ಹಾಕಿರಂದ್ರೆ ಅವ್ನು ಕರೆಸ್ತೇವತ್ತಂದು ಇಲ್ಲಿ ನಮ್ಮ ಪಪ್ಪನ ಮುಂದೆ ಕೂತು ನಮ್ಮ ಪಪ್ಪಾಗ ಸ್ವಲ್ಪ ಅಂಜಿಕೆ ಹಾಕೋದು ಇದನ್ನು ಮಾಡೋದು ಮಟ್ಟಾತಿರು. ನಮ್ಮ ಪಪ್ಪ ಅವಂಗ ಏನೂ ಮಾಡು ನಾವೇನು ಅಂಜಂಗಿಲ್ಲ ಅಂತಂದು ಸುಮ್ಮ ಕುಂತು ಬಿಟ್ಟಿರು ಅವನ ಜೊತೆ ಮಾತಾಡ್ಕೋತ. ಈ ಹುಡುಗನ ತೋರ್ಸಂತಲೇ ವೈಷ್ಣವಿ ಮತ್ತು ರಿಯಾ ಸ್ವಲ್ಪ ದುಮ್ಡಿ ಹಾಕೋದು ಕಡಿಮೆ ಮಾಡಿರು, ಸುಮ್ಮ ಕುಂತರು. ಸೊ ಈಗ ಫೈನಲಿ ಕೇಕ್ ಕಟ್ಟಿಂಗ್ ಟೈಮ್ ಬಂತು. ಸೊ ಇವ್ರದ್ದು ಫಸ್ಟ್ ಆ್ಯನಿವರ್ಸರಿ ಇತ್ತು. ಸೊ ಎಲ್ಲರಿಗೂ ಮೆಮೊರೇಬಲ್ ಆಗಿ ಬ್ಯೂಟಿಫುಲ್ಲಾಗಿ ಸೆಲೆಬ್ರೇಟ್ ಮಾಡಿರು ಅವ್ರ ಫ್ಯಾಮ್ಲಿ. ಸೊ ವಂಡರ್ಫುಲ್ಲಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಯಾರಾದರೂ ನೀವು ಇಲ್ಲಿ ನಿಪ್ಪಾಣಿ ನಿಯರೆಸ್ಟ್ ನಮ್ಮ ಸಂಕೇಶ್ವರ್ ನಿಯರೆಸ್ಟ್ ಇದ್ರೆ ಅಂದ್ರೆ ಹೈದ್ರಾಬಾದಿ ಹೋಟೆಲ್ನಾಗ ಈ ಥರ ಅರೇಂಜ್ಮೆಂಟ್ ಇರ್ತೈತಿ. ಮತ್ತು ನಮ್ಗೆ ಯಾವ ರೀತಿ ಬೇಕು ಅದನ್ನ ಹೇಳ್ರೂ ಮಾಡಿಕೊಡ್ತಾರು. ಸಖತ್ತಾಗೈತಿ. ಸೊ ವಿಸಿಟ್ ಮಾಡ್ಬೋದು. ಇನ್ನೊಂದು ಸರ್ಪ್ರೈಸಿಂಗ್ ಥಿಂಗ್ ಏನಂದ್ರೆ ಇಲ್ಲಿ ಆ್ಯನಿವರ್ಸರಿ ದಿನಾನ ರಾಹುಲ್ಗಳ ಮನ್ಯಾಗ ಅವರ ರಿಲೇಷನ್ದಾಗಿಂದ ಒಂದು ಹುಡುಗನ ಬರ್ತಡೇನೂ ಇತ್ತು. ಸೊ ಇದು ಕೇಕ್ ಕಟ್ ಆದಮೇಲೆ ಆ ಹುಡುಗನ ಬರ್ತಡೇನೂ ಮಾಡೋಣ ಅಂತ ಅಂದು. ಸೊ ಈಗ ಫಸ್ಟೇ ಇಬ್ಬರದ್ದು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ದು. ಹೋಲ್ ಆ್ಯಂಡ್ ಸೋಲ್ ನಮ್ಮ ಫ್ಯಾಮ್ಲಿ ಎಲ್ಲ ಚಿಲ್ಡ್ರನ್ಸು ಹೋಗಿ ನಿಂತರು. ಸುಪ್ರಿಯ ಅಂದರು ಬೇಡ, ಎಲ್ಲ ಹುಡುಗರು ಇದ್ದಾವೆ, ಎಲ್ಲ ಹುಡುಗರಿಗೆ ಕೇಕ್ ಕಟ್ ಮಾಡೋದಂದ್ರೆ ಇಷ್ಟ ಇರ್ತೈತಿ. ಸಣ್ಣ ಹುಡುಗರಿಗೆ ಅವ್ರನ್ನ ಬಿಟ್ಟು ನಾವು ಇಬ್ಬರು ಕಟ್ ಮಾಡೋದು ಸರಿ ಅನ್ಸಂಗಿಲ್ಲ, ಎಲ್ಲರೂ ಕಳಿಸ್ರಿ ಅಂತ ಹೇಳಿ ನಮ್ಮೆಲ್ಲ ಹುಡುಗರನ್ನು ಕರ್ಕೊಂಡು ಒಂದು ಗ್ರೂಪ್ ಫೋಟೋ ತಕ್ಕೊಂಡು ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಮ್ಮ ಸುಪ್ರಿಯಾ ಮತ್ತು ರಾಹುಲ್ ಮುಖದಾಗಂತೂ ಫುಲ್ ಖುಷಿ ಎದ್ದು ಕಾಣ್ತಾ ಇತ್ತು. ಇಬ್ಬರು ಫುಲ್ ಹ್ಯಾಪಿಯಾಗಿದ್ದರು. ಆ್ಯಸ್ ಯೂಶ್ವಲಿ ಇನ್ನು ಕೇಕ್ ಕಟ್ಟಿಂಗ್ ಆದ ತಕ್ಷಣ ಒಬ್ಬರು ಬಂದು ಕೇಕ್ ತಿನ್ನಿಸೋದು ಮತ್ತು ಪ್ರೆಸೆಂಟೇಷನ್ ಕೊಡೋದು ಇದೆಲ್ಲ ಸ್ಟಾರ್ಟ್ ಮಾಡಿದರು. ಫೋಟೋ ತಕ್ಕೊಳ್ಳೋದು ಮಾಡೋದು. ಸೊ ಈಗ ಎಲ್ಲ ಫಸ್ಟ್ ಹುಡುಗರಿಗೆ ಕೊಡಕ್ಕೆ ಹಿಡಿದ್ರು. ಹುಡುಗರು ನಮ್ಮ ಮನೆಯಾಗಿನ ಹುಡುಗರಿಗೆ ಕೇಕ್ ಅಂದ್ರೆ ಅದ್ರಾಗೂ ಕೋಲ್ಡ್ ಕೇಕ್ ಅಂದ್ರೆ ಭಾಳ ಇಷ್ಟ. ಸೊ ಅವ್ರನ್ನೆಲ್ಲ ಫಸ್ಟ್ ಸಮಾಧಾನ ಮಾಡೋಣ ಅಂತಂದು ಅವರಿಗೆಲ್ಲ ಕೊಟ್ಟರು. ಈಗ ಒಬ್ಬೊಬ್ಬರು ಬಂದು ಅವರಿಬ್ಬರಿಗೂ ಬ್ಲೆಸ್ ಮಾಡಿ ವಿಶ್ ಮಾಡಿ ಮತ್ತು ಕೇಕ್ ತಿನ್ನಿಸಿ ಫೋಟೋ ತಕ್ಕೊಳಕ್ಕೆ ಫೋಟೋ ಸೆಷನ್ ಈಗ ಸ್ಟಾರ್ಟ್ ಆಯಿತು.
ಆಕೆ ಟಿಶ್ಯೂ ಪೇಪರ್ ಅಲ್ಲಿ ಅಂಗಡಿಯಾಗ ಹೋಗಿ ಬರ್ತಾನೆ ಬರೋ ಮಾಡಿ ಬಿಡ ಏಕ ಮಾಲ ಮುಂದೆ ಹೋಯ್ ಅಕ್ಕಿನ ಹಾಕಿದ ಬಾಯಾಗ ಹಾಂ ರೀ ಈಗ ರಾಹುಲ್ಗಳು ರಿಲೇಟಿವ್ಸ್ ಹುಡುಗ ಅವನದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಾಕಿಡ್ದು ಆ ಹುಡುಗ ಬೇಡ ರೀ ಅನ್ನತ್ತಿದ್ದ ಇಲ್ಲ ಎಲ್ಲ ಅರೇಂಜ್ಮೆಂಟ್ ಐತಿ ಇನ್ನು ಕೇಕ್ ಒಂದು ತರಿಸಿ ಮತ್ತು ಅವನದು ಬರ್ತ್ಡೇ ಇದ್ರಾಗನ ಸೆಲೆಬ್ರೇಟ್ ಮಾಡಿ ಎಲ್ಲರೂ ವಿಶ್ ಮಾಡಿದರು ಮತ್ತು ಕೇಕ್ ಕಟ್ಟಿಂಗ್ ಅದ ಎಲ್ಲನೂ ಆಯಿತು ಎಲ್ಲರಿಗೂ ಖುಷಿನೂ ಆಯಿತು ಈಗ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು ಬರ್ತ್ಡೇನೂ ಆಯಿತು ಸೊ ಇನ್ನು ನೆಕ್ಸ್ಟ್ ಊಟದ ಪ್ಲ್ಯಾನ ಸೊ ಅಲ್ಲೇ ಹೋಟೆಲ್ದಾಗನ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿರು ಎಲ್ಲರಿಗೂ ನಮ್ಮ ಫ್ಯಾಮ್ಲಿನೆಲ್ಲ ಫಸ್ಟ್ ಕಳಿಸಿದ್ರು ಊಟಕ್ಕೆ ಬಿಕಾಸ್ ನಾವೆಲ್ಲ ಮತ್ತು ರಿಟರ್ನ್ ವಾಪಸ್ ಹೋಗಾರಿದ್ದು ನಮ್ಮ ಜೊತೆ ಸಣ್ಣ ಪಾಪು ವಿರಾಜ್ ಕೂಡ ಬಂದಿದ್ದ ಹಾಗಾಗಿ ಜಲ್ದಿ ಮನೆಗೆ ಹೋಗಿ ಸೇರ್ಕೋಬೇಕಂತ ಪ್ಲ್ಯಾನ್ ಇತ್ತು ಹಾಗಾಗಿ ಅವ್ರೇನಂದ್ರು ಫಸ್ಟ್ ನೀವೆಲ್ಲರೂ ಪವನೇರ ಗೆಸ್ಟ್ ರಿಲೇಟಿವ್ಸ್ ನೀವೆಲ್ಲ ಫಸ್ಟ್ ಊಟ ಮಾಡಿರಿ ಆಮೇಲೆ ನಾವು ಮಾಡ್ತೀವಂತ ಅಂದರು ಸೊ ನಾವಷ್ಟು ಹೋಲ್ ಫ್ಯಾಮ್ಲಿ ನಾವೆಲ್ಲರೂ ಸಂಕೇಶ್ವರದಾರ ಏನಿದೆಯೋ ಎಲ್ಲರೂ ಕಂಪ್ಲೀಟ್ ಹೋಗಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ಸುಪ್ರಿಯಾಗಳು ನೇಬರ್ಸ್ ಕೆಲವೊಂದು ಜನ ಬಂದಿರು ಮತ್ತು ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿರು ಯಾರು ಸ್ವಲ್ಪ ದೂರ ಔಟ್ಸೈಡ್ ಹೋಗಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಫಸ್ಟಿಗೆ ಊಟಕ್ಕೆ ಕಳಿಸಿ ಅವ್ರ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಕೂಡಿ ಲಾಸ್ಟಿಗೆ ಊಟ ಮಾಡಿದರು ಸೊ ಈಗ ಎಲ್ಲರೂ ಊಟಕ್ಕೆ ಒಬ್ಬೊಬ್ಬರು ರೆಡಿಯಾಗಿ ಹೊಂಟರು ಊಟಕ್ಕೆ ಚಿಕನ್ ಥಾಲಿ ಹೇಳಿರು ಚಿಕನ್ ತಿನ್ನೋರಿಗೆಲ್ಲ ಚಿಕನ್ ಥಾಲಿ ವೆಜ್ ತಿನ್ನೋರಿಗೆಲ್ಲ ವೆಜ್ ಥಾಲಿ ಇತ್ತು ಸೊ ನಾವು ಆ್ಯಸ್ ಯೂಶ್ವಲಿ ನಾವೆಲ್ಲರೂ ಚಿಕನ್ದವ್ರ ಸೊ ಚಿಕನ್ ಥಾಲಿ ತೊಗೊಂಡಿದ್ದು ಎಲ್ಲರಿಗೂ ಚಿಕನ್ ಥಾಲಿ ಹೇಳಿರು ಅಡಿಗೆ ಊಟ ಸೂಪರಾಗಿತ್ತು ಮತ್ತು ಟೇಸ್ಟಿಯಾಗಿತ್ತು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್.